ಪುಟ್ಟಿ ಒಗಿತಿ ನೋಡು ಬಾಲ್ ಹಿಡ್ಕೋ ಅಕ್ಕ. ಹೋಗಿ ನನ್ನ ಕಡೆ. ಅಯ್ಯೋ ನನ್ನ ಕಡೆ ಹೋಗಿವಾ, ಹೋಗಿ ಬಿಡ ನನ್ನ ಕಡೆ ಹೋಗಿ. ಹೋಗಿ ಹಿಂಗೆ ಹೋಗ್ಬೇಕೇನ? ಈಗ ತಂಗಿನಿಂದ ಕರ್ಕೊಂಡು ಆಡವ. ಚಿಗವಿಲ್ಲೇ ಕರ್ಕೊಂಡು ತಿಂತು. ಅಲ್ಲಿ ನೋಡ ಪುಟ್ಟಿ ತಗೋದ್ನ ಹೋಗಿತೀನಿ. ಹಾಕ ಬಾಲ್ ಮಕ್ಕಳಿಗೆ ಹೋಗಿ ಬಿಡ. ಏನು ಭಯ ಮಾಡ್ತೀರಿ ಇವ ನೀವು? ಅಂಗಳದಾಗ ಆಟ ಹೋರಿ ಎಷ್ಟು ಭಯ ಮಾಡ್ತೀರಿ ಅಂತಾನ. ನಿಂತು ಬಂದಿರ್ತಿ ಒಟ್ಟು ಮಕ್ಕೋಬೇಕಂದ್ರೆ ಬಾಯಿಗೆ ನಿದ್ದೆ ಹತ್ತು ಒಲ್ಲೋಡು ಹೋರಿ ಹೊರಗೆ. ಬಿಸಿಲು ಐತಿ ಅತ್ತಿ, ಬಿಸಿಲು ಐತಂತ. ಬಿಸಿಲು ಹೋಗ ಚವನಾಗ ಆಡಿ ಹೋಗಿ ಕರ್ಕೊಂಡಕ್ಕಿನ. ಆಕೆ ಸಣ್ಣಾಗಿ ತಿಳಿದಿಲ್ಲ, ನಿನಗೂ ತಿಳಿದಿಲ್ಲನೆ. ಬಾಲ್ ಹೋಗ್ಕೊಂತ ಬಾಯ ಮಾಡ್ಕೊಂತ ಬೇಸದಿ ನೋಡಿ ಇಬ್ರು. ಅವ್ವ ಮಚ್ಚಿಗವನ ಇಲ್ಲೇ ಆಡ್ರಿ ಒಳಗೆ, ಹೊರಗೆ ಬಿಸಿಲು ಐತೆ ಅಂತ ಹೇಳಿದ್ದಕ್ಕ ನಾನು ಇಲ್ಲಿ ಆಡಕತ್ತಿದ್ದೆ ಪುಟ್ಟಿ ಕರ್ಕೊಂಡು. ಅವ್ರು ಹೇಳ್ತಾರ ನೀವು ಕೇಳ್ರಿ, ಶಾನ್ಯರದಿರಿ ಹೋರಿಬ್ರು. ಅವ್ರು ಹೊರಗೆ ಆಡ್ಬಿಡಂತಾರ, ನೀವು ಒಳಗೆ ಬಂದ್ರೆ ನೀ ಬೈತಿ ಎಲ್ಲಿ ಆಡ್ಬೇಕು ನಾವು? ಇದ್ರ ಮಾತಾಡಕತ್ತೆ ಅಂದ್ರೆ ನೋಡ ಬೇಗ ಒಂದೆರಡು ಕಟ್ಟಿತೀನಿ ನಿನ್ನ. ಏನಂದೇನತ್ತಿ ನೀನು ಬೈತಿ ಅಲ್ಲಿ ಬರೀ. ಹೊರಗೆ ಹೋದ್ರೆ ಅವ್ರು ಅನ್ಬಿಡಂತಾರ, ಒಳಗೆ ಬಂದ್ರೆ ನೀ ಬೈ. ಕತ್ತಿನ ಏನಯ್ಯವ ಇಬ್ರಿಗೆ ಹೊಡೆದೇನೆ ಬಿಡದೇನೆ ನಿಮ್ಗೆ ಹೇಳೋದು ನೋಡಿಬ್ರು. ಯಾರ ನೋಡಿದ್ರೆ ಹೊಡೆದ್ಲನ ಅನ್ನಂಗೆ ಅದೇ ಕಳಕತ್ತೀರ ಇಬ್ರು. ಚಿಗವ ಅತ್ತಿ ಬೇಯಾಕತ್ತಾಳಿಲ್ಲ, ಪುಟ್ಟಿ ಕರ್ಕೊಂಡು ನೀವು ಆಡಂತಂದು ಒಳಗೆ ಆಡಕತ್ತಿದ್ದಕ್ಕ ಹಾಗೆ ಮಕ್ಕೊಂಡಿದ್ಲಂತ ಎಚ್ಚರ ತಂತಿಯ ಬೈಯಾಕತ್ತ ನೋಡ. ಈಟದಾರ ಎಷ್ಟು ಚಂದ ತಾಯಿಗಳು ಮುಂಚೆ ಆಡ ಹತ್ತಾರ ನೋಡು. ಈಗ ಸುಮ್ನಾಗ ಅಳ್ಬಾಡ್ವ ಪುಟ್ಟಿ, ಸುಮ್ನಾಗ ಬರ್ರಿ ನಾವು ಹೊರಗೆ ಹೋಗೋಣ ಬರ್ರಿ. ಅಲ್ಲ ಈಗ ಸುಮ್ನ ಹೊಕ್ಕ ನೋಡು ಇಷ್ಟು ನಿಂತೇನಿ ಎದಕ್ಕೆ ಏನಂತ ಕೇಳಿಲ್ಲ ನೋಡು. ಮತ್ತೆ ಇದನ್ನೊಂದು ಕಡ್ಡಿ ಹೋದ್ ಗುಡ್ಡ ಮಾಡಕ್ಕೆ ಹೆಂಗೆ ಹೊಕ್ಕ ನೋಡು ಸುಮ್ಮ ಕಾಯ್ಕಿ ಸರೋಜ. ಅಂತ ಚಂದ ನಿದ್ದತ್ತಿತ್ತು, ನಿದ್ದೆ ಹಾರ್ತು ನೋಡು. ಟಿ ವಿ ಹಚ್ಚ ನೋಡ್ಬೇಕಂತಂದ್ರೆ ಕರೆಂಟೇ ಇಲ್ಲ. ಸರೋಜ ನಿಂದ್ರಿಲ್ಲೇ ಏನ್ರಿ ಚಿಗವ್ರ? ಅಲ್ಲ ಸುಮ್ಮನೆ ಹೊಂಟಿಯಲ್ಲ ಮಾತಾಡ್ಸ್ಲಾರ್ದ. ನಿನ್ನ ಮಕ್ಳಿಗೆ ಏನೋ ಅಂದಿಲ್ವಾ ನಾನು? ನಿಮಗೆ ಯಾರು ಏನು ಅಂದಾರಿ ಚಿಗವ್ರ? ಈಗ ನಾನು ಸುಮ್ಮನೆ ಇಲ್ಲ ರೀ. ಮತ್ತು ಹುಡುಗರು ಹಂಗೆ ಬಿಡ್ರಿ, ಬೇಯ್ದು ಕೊಟ್ಲೆ ಒಂದಿಡ ತಾವು ಏನು ಹತ್ ಬಿಡ್ರಿ, ಬೆದರಿಸಿದ್ರೆ ಮತ್ತು ಅಳುವರಿ ಹುಡುಗರವು ಇರ್ಲಿ ಬಿಡ್ರಿ. ಅಂದ್ರೆ ಏನು ನೀವು ಮತ್ತಿನ ಅರ್ಥ? ನಾ ಬೇದಿದ್ದಕ್ಕೆ ಅವ್ರು ಅಳಕತ್ತಾರ ಅಂದಂಗನ ಈಗ ರೀ ಚಿಗವ್ರ? ನಾ ಏನಂದೇನ್ರಿ ಸುಮ್ಮನೆ ಅದೇನಲ್ಲ, ಏನಾರ ಅಂದೇನನ್ರಿ ನಿಮ್ಗೆ? ನೀವು ಅಂದಿದ್ದಕ್ಕೆ ಅವ್ರು ಅಳಕತ್ತಾರಂತೆ ಮತ್ತು ಹುಡುಗರು ಹಂಗೆ ಬಿಡ್ರಿ, ಅವು ಬೇಯ್ದು ಕೊಟ್ಟೆ ನಾವು ಬೇದ್ರು ಮತ್ತು ಅಳೋದಿಲ್ಲ ರೀ ಅವು. ಇರ್ಲಿ ಬಿಡ್ರಿ ಏನಾಯ್ತು ಪಾಪ, ನೀವು ನಿದ್ದೆತ್ತಿ ಮಕ್ಕೊಂಡಿರಿ ಮತ್ತು ಅವ್ರು ಬಾಯ ಮಾಡಿದ್ದಕ್ಕೆ ಸಿಟ್ಟು ಬಂದತ್ ಬಿಡ್ರಿ. ಏನಾತ್ ಬಿಡ್ರಿ, ಮತ್ತು ಹುಡುಗರಿಗೆ ತಿಳಿದಿಲ್ಲ ರೀ ಅವಕ್ಕೆ ಮಲ್ಕೊಂಡಾರ ಬಾಯ ಮಾಡ್ಬೇಕು ಅನ್ನೋದು ಅವಕ್ಕೆ ತಿಳಿದಿಲ್ರಿ. ಇನ್ನು ಕೆಟ್ಟ ಬಿಸಿಲು ಐತಿ, ಆಕಿ ಮೊನ್ನೆ ಜ್ವರ ಬಂದು ಈಗ ಒಂಚೂರು ಆರಾಮಾಗಿದ್ಲು ಅಂತೇಳಿ ನಾಳೆ ಕರ್ಕೊಂಡು ಆಡಂತ ನಾವು ಹೇಳಿದ್ವಿ ರೀ. ಏನಾತ್ ಬಿಡ್ರಿ, ಯಾಕೆ ಹೊರಗೆ ಆಡೋಲ್ಲ ಹುಡುಗರು? ನೀವು ಮಲ್ಕೊ ಹೋಗ್ರಿ ನೀವು. ಅಂದ್ರೆ ಏನವ ನಿಂದು ಹುಡುಗರು ಆರಾಮ್ ತಪ್ಪಿಸಿ ನೀವು ಆರಾಮಿರಿ ಅಂತಂತ ಏನು ಮತ್ತು ಹಿಂಗೆ ಮಾತಾಡಕತ್ತೀನಿ ಸುದ್ದಿ ಬೆಳೆಸಿ. ಚಿಗವ್ರ ನೀವು ಹಿಂಗಂದ್ರೆ ಹಿಂಗೆ ತಗೊಂತೀರಿ, ಹಿಂಗಂದ್ರೆ ಹಿಂಗೆ ತಗೊಂತೀರಿ. ನಾ ಏನು ಅನ್ನಕ್ಕೆ ಹೋಗಿಲ್ರಿ ನಿಮ್ಗೆ. ನೀವು ಹೆಂಗೆ ತಿಳ್ಕೊತೀರಿ ಹಂಗೆ ನೋಡ್ರಿ. ನಾವು ಏನು ಮಾತಾಡ್ಬೇಕ್ರಿ ನೀವು ಹಿಂಗೆ ಮತ್ತೆ ಮಾತಾಡಿದ್ರೆ ಏನು ಮಾಡ್ಲಾನೆ? ಹೌದು ಬಿಡವ, ಎಲ್ಲ ನಂದು ತಪ್ಪೈತಿ. ಊರಾಗಿದ್ದ ಬಂದೇನಿ ನಿಮ್ಮ ಜೊತೆ ಬುದ್ಧಿ ಹೇಳ್ಸೋದ ಆಗೈತೆ ನೋಡ ನನಗೆ. ಏನದು ಬಾಯಿ? ಬಾರಪ್ಪ, ನೀನೊಬ್ಬ ಕಮ್ಮಿ ಆಗಿದ್ದಿ, ನನ್ನ ಬೇಯಕ್ಕ ಬಾ. ಯಾಕ ನಿನ್ಗೆ ಯಾರು ಏನಂದಾರ ಈಗ? ಸರೋಜ ಏನಾರ ಅಂದೆ ನೀನು? ಇಲ್ರಿ ನಾ ಏನು ಅಂದಿಲ್ಲ. ನೋಡು ಹೆಂಗೆ ಸುಳ್ಳು ಹೇಳ್ತಾನೆ ನಿನ್ ಹೆಂಡತಿ. ಅಲ್ರಿ ಚಿಗವ್ರ, ನಾ ಏನಂದೇನ್ರಿ ಸುಳ್ಳು ಹೇಳಕ್ಕೆ? ನಿಮ್ಗೆ ಏನಾರ ಅಂದೇನೇನ್ರಿ ನಾನು? ನೀವ ಬೇಯಾಕತ್ತೀರಿ ಸುಮ್ಮನೆ ಹೋದಂದು ಹೊಂಟಂತಕ್ಕಿ ನಿಂದ್ರಿಸ್ಕೊಂಡು ನೀವ ಬೇಯಾಕತ್ತಿದ್ದೆ. ನೀನಾರು ಸುಮ್ಮನೆ ಇರು, ಏನಂತೆ ನಾನು ನೀನು ಸುಮ್ಮನೆ ಇರಂಗಿಲ್ಲ ನೋಡು. ನಪ್ಪ ಎಲ್ಲರೂ ನನಗೆ ಬುದ್ಧಿ ಹೇಳಾರಾಗಿರಿ, ಎಲ್ಲ ನಂದ ತಪ್ಪು. ಸಣ್ಣ ಹುಡುಗಿಗೆ ನಿಮ್ಮ ಕೈಯಾಗ ನಾನು. ಏನಾತ ಈಗ ಸರೋಜ? ಏನಿಲ್ರಿ, ಪುಟ್ಟಿಗೆ ಮನ್ ಜ್ವರ ಬಂದು ಆರಾಮಿಲ್ದಂಗೆ ಆಗಿತ್ತಲ್ಲ, ಹಂಗಾಗಿ ಬಿಸ್ಲಾಗ ಮತ್ತು ಬಿಡಾಕ್ ಹೋಗ್ಬಿಡ್ರಿ ಚೂರು ಆರಾಮಾಗತ್ತಂತ ಡಾಕ್ಟ್ರೇ ಹೇಳಿದ್ರಲ್ಲ, ಹಂಗಾಗಿ ಹೊರಗೆ ಆಡಕತ್ತಿದ್ರ ಅವ್ರು. ಅದಕ್ಕೆ ನಾವು ಬಾಂಡ್ಯದ ತಿಕ್ಕಕತ್ತಿದ್ವಿ. ಅದಕ್ಕೆ ಮೇಗಾಗ ಅಕ್ಕ ನಾನು ನಳಿ ಕರ್ಕೊಂಡು ಆಡುವ ಒಳಗಲ್ಲೇ ಪಡಿಸಲಾಗ ಆಡು, ಹೊರಗೆ ಬಿಸಿಲೈತಿ ಈಗ ಆರಾಮಿಲ್ಲ ಅಂತಂದು ಹೇಳಿದ್ವಿ ರೀ. ಅದಕ್ಕೆ ಒಳಗೆ ಬಂದು ಕರ್ಕೊಂಡು ಆಡಕತ್ತಿದ್ಲು. ಇವ್ರೇನೋ ಮಕ್ಕೊಂಡಿದ್ರಂತ ಚಿಗವರ. ಅವು ಗೊತ್ತಿಲ್ದಂಗೆ ಅವು ಬಾಲ್ ಅಟ್ಕೊಂತ ಕುಂತಾವ, ಬಾಯ್ ಮಾಡ್ಕೊತ ಅಷ್ಟೊತ್ತಿಗೆ ಬಂದು ನಿದ್ದೆ ಹಾರಿಸಿದ್ರು ಅಂತಂದು ಬೈದಾರ. ಇಬ್ರು ಅಳಕತ್ರ ಅವ್ರು. ನಾ ಏನು ಅಂದೇ ಇಲ್ಲ, ಅವ್ರು ಇಬ್ರು ಅಳಕತ್ರು. ಹಂಗೆ ರಂಬುಸ್ಕೊಂತಾನೆ ಹೊರಗೆ ಕರ್ಕೊಂಡು ಹೋಗೇನಿ ಇಬ್ಬರು. ಅದಕ್ಕೆ ಹೊಳೆ ಬಂದು ಅವ್ರನ್ನ ಆಡಕ್ಕೆ ಬಿಟ್ಟು ಬಂದು ಅಡುಗೆ ಮನೆ ಕೆಲಸ ಐತೆ ಅಂತ ಹೊಂಟಿದ್ದೆ. ಹೊಂಟಂತಕ್ಕಿಂತ ತರಬೇಸಿ ತಾವ ಬಯಾಕತ್ರ ಹಂಗೆ ಹಿಂಗೆ ಅಂಥೇಳಿ ನಿನ್ನ ಮಕ್ಳಿಗೆ ಆರಾಮ್ ತಪ್ಪಿಸಿ ನಾನು ನನಗಿರ ಅಂತೀನಿ ಹಂಗೆ ಹಿಂಗೆ ಅಂತೇಳಿ ತಾವು ಹುಟ್ಟಕ್ಕೆ ಮಾತಾಡತ್ತಾರ. ನಮಗೆ ಏನು ಅಂದೇ ಇಲ್ಲ ಅವ್ರಿಗೆ. ಅಯ್ಯೋ ಸಣ್ಣ ಹುಡುಗರು ಸಂಬಂಧ ಇಷ್ಟು ಬಾಯ ನಿಮ್ದು? ಹೋಗಿ ಸರೋಜ ನೀ ಒಳಗೆ. ಹ್ಞೂ ರೀ. ಆಕಿಗೆ ಮೊನ್ನೆ ಜ್ವರ ಬಂದು ಭಾಳ ಆರಾಮಿದ್ದಿಲ್ಲ. ಆಕಿಗೆ ನೆಗಡಿ ಹಂಗೆ ಜ್ವರದಂಗೆ ಆತಂದ್ರೆ ಈಗ ಮನ್ಯಾಗ ಕೆಲಸನೂ ಜಗ್ಗಿರ್ತಾವು, ಹೊಲಕ್ಕೆ ಬುತ್ತಿ ಕಟ್ಟೋದು ಆದಿರ್ತೈತೆ. ಅವರು ವೈನಿಯಾರಿನ ಊರಿಗೆ ಹೋಗುವಾರ ಮತ್ತು ಅಷ್ಟೊತ್ತಿಗೆ ಆಕಿ ಹುಡುಗಿನ ಆರಾಮಾರ ಮಾಡ್ಬೇಕು ಬೇಡ ಹೇಳಿ ಅದನ್ನ ಮತ್ತು ಮತ್ತೆ ನೆಳಗಾಡಿಸಂತ ಅವ್ರು ಡಾಕ್ಟರ್ ಹೇಳ್ತಾರೆ. ಮತ್ತು ಒಳಗಾಡಿದ್ರೆ ನೀ ಬೈತೀವ ಏನಾತು? ಒಳಗಾಡಿದ್ರೆ ಒಂಚೂರು ನೀ ಅಲ್ಲೇ ಕೊಯ್ಲಿಕ್ಕೆ ಅದ ಮುಂದೆ ಕಕ್ಕೋ ಮಕ್ಕೋ ಹೋಗು, ಅಷ್ಟು ಬಾಯ ಆಗಕತ್ರ. ಒಲ್ಲೆ ವಯ್ಯವ್ವ ಸುದ್ದಿ ಹೇಳಕ್ಕೆ ನಾನು ಅಂದರೆ ನಿನ್ನ ಮಗಳಿಗೆ ನನಗೇನು ಆರಾಮಾಗೋದೇನು ನನಗೇನು ಬ್ಯಾಡಾಗೈತನ? ಎಷ್ಟರ ನೀವು ಆಕಿ ಮಾತಾಡ್ಲಾರ್ದಂಗೆ ನಾನು ಕೆಟ್ಟ ಮಾಡಿಟ್ಟು ಹೋದ್ಲು, ನೀನು ನನಗೆ ಬೈತೀಯ ನೀನು? ಅಯ್ಯೋ ಯಾರು ಏನಂದಾರೆ ಕೈಗೆ ನಿನಗೆ? ಇಷ್ಟೆಲ್ಲ ಮಾತಾಡಿ ಮತ್ತೆ ಇನ್ನೂ ಯಾರು ಏನಂದಾರ ಅಂತೀಯಲ್ಲ ಯಪ್ಪ ನೀನು? ಇಲ್ಲಿ ಬಿಡಾಕ ಏನಾತು?
ಅಂದ್ರೆ ಈಗ ತಪ್ಪೈತಿ ಇರ್ಲಿ ಬಿಡ್ಯಾಕ ಅಂತಂದ್ರೆ ನನ್ನ ಕೆಟ್ಟ ಮಾಡಿ ಹೋಗವ ನೀನು ಈಗ ಹಂಗಲ್ಲ ಹಂಗ ಮತ್ತಿನ್ನ ಅಂದ್ರೆ ನೀವು ಎಲ್ಲ ಮಾಡೋದು ಸರಿ ನಾವು ಮಾತಾಡೋದೆಲ್ಲ ತಪ್ಪು ಅಂದಂಗ ಆತು ಹಂಗಲ್ಲಕ್ಕ ಹಂಗಲ್ಲ ಹಿಂಗಲ್ಲ ಅನ್ಕೊಂತ ಎಲ್ಲ ತಪ್ಪು ನನ್ನ ಮ್ಯಾಗ ಹಾಕಿ ಅಯ್ಯ ಹುಡುಗಿಗೆ ನೋಡು ಹಿಂಗೆ ಆರಾಮಿಲ್ದಂಗೆ ಆದ್ರೂ ಹಿಂಗೆ ಮಾಡ್ತಾಳಿಕೆ ಅಂತಂದು ಮತ್ತು ಎಲ್ಲ ಹರ್ಲಿ ಹೊರಸ್ಬೇಕಲ್ಲ ನನ್ನ ತಲೆ ಮ್ಯಾಗ ಹಿಂಗಂದ್ರೆ ಹಂಗಂದ್ರೆ ಹಂಗವ ಯಾಕ ನೀ ಏನು ಎಲ್ಲ ಉಲ್ಟಾ ತಿಕ್ಕೊಂತೀವ ನೀನು ಹೌದಾ ಬಿಡಪ್ಪ ಉಲ್ಟಾ ತಿಕ್ಕೊಂತೀವಿ ನಾವು ನಾನಂತಕಿ ಸುಮ್ಮನದೇನಿ ನನ್ನಂತ ಸಂಪನ್ನ ನಿಮಗೇನು ಸಿಗ್ತಾರ ಏನು ಅನ್ನಕ್ಕೆ ಹೋಗೋದಿಲ್ಲ ಆಡಕ್ಕೆ ಹೋಗೋದಿಲ್ಲ ಸುಮ್ಮನೆ ಇರ್ತೇನೆ ಒಂಚೂರು ಬಾಯ ಮಾಡಿದ್ದಕ್ಕೆ ಬಾಯ ಮಾಡಿಬಿಡ್ರವ ಅಂತಂದು ಹುಡುಗರಿಗೆ ಒಂದಿಟ್ಟು ಅಂದಿದ್ದಕ್ಕೆ ನೋಡು ಅವರು ಬಾಯ ಮಾಡಿ ತುಣುಕದಾರ ನೋಡು ಅವರು ಇನ್ನು ನೆಲ ಬಿಟ್ಟು ಮ್ಯಾಕೆ ಎದ್ದಿಲ್ಲ ಎಷ್ಟು ಬಯಸ್ತಾರೆ ನೋಡು ತಂದೆ ತಾಯಿಗೆ ಹಚ್ಚಿಸಿ ಏನಂದಾರೆಕ್ಕ ಪಾಪ ನಾ ಅತ್ತಂಗಿಂದ ಬಂದೇನಿ ಏನೂ ಅಂದಿಲ್ಲ ಹುಡುಗರು ನೀ ಬೈದಿದ್ದು ಹೇಳಿಲ್ಲ ಏನಿಲ್ಲ ಇಲ್ಲಿ ಒಳ ಬಂದ್ಮೇಲೆ ನೀವು ಹೇಳಿದ್ಮೇಲೆ ಗೊತ್ತಾತಾವ ಸುಮ್ಮನೆ ಆಡಕತ್ತಾವ ಬಾಕಲ್ದಾಗ ಹುಡುಗರಿಗೆ ಯಾಕೆ ಮಾತಾಡ್ತೀನಿ ನೀನು ನೋಡ ಈ ಮನ್ಯಾಗ ಹುಡುಗರಿಗೆ ಇದ್ದಷ್ಟು ಬೆಲೆ ನನಗಿಲ್ದಂಗೆ ಆತು ನೋಡು ನಿನಗೇನು ಅನ್ನಕ್ಕೆ ಹೋಗೋದಿಲ್ಲ ತಗೋರ್ವಾ ಸುಮ್ಮನೆ ಇದ್ಬಿಡ್ತೇನೆ ನಾನು ಎಷ್ಟು ಸೊಕ್ಕೈತೆ ನೋಡಿ ಇವ್ರಿಗೆ ಇಟ್ರಿಗೆ ಹಾಂ ಗಂಟ ಹಿಂತಿಗೆ ಎಷ್ಟು ಸೊಕ್ಕೈತೆ ನೋಡಿ ಇವ್ರಿಗೆ ಅದೊಂಥರ ಕುಸಿಮಿದ್ರಕ್ನ ಅದೊಳಕಿ ಏನು ಮಾಡ್ಲಿ ಅಂತ ನಾನು ಇನ್ನೂ ಯಾಕಕ್ಕೆ ಬಂದಿಲ್ಲ ಅನ್ನಕತ್ತಿದ್ ನೋಡು ಯಾಕೆ ಬಂದಿಲ್ಲ ಕೇರಕ್ಕಿಲ್ಲಕ್ಕಿಗೆ ಇಲ್ಲ ತಂದು ಬರ್ತಿದ್ಲು ಏನು ಅನ್ನಕ್ರ ಏನಂತೇನು ನೋಡು ನಾನು ನಿದ್ದೆ ಹತ್ತಿತ್ತು ಒಂಚೂರು ಬಿಸಿದ್ರೆ ನಿದ್ದೆ ಹಾರ್ತದಕ್ಕೆ ಬಂದು ಹೇಳಿದ್ರೆ ಇವು ನೋಡಿವ ಹುಡುಗರು ಇವನ್ನ ಎಷ್ಟು ಕಡ್ಡಿ ಗುಡ್ಡ ಮಾಡಿಟ್ರು ಅವ್ರು ಅವ್ನು ಮುಂತಿರತ್ತೆ ಇದ್ಲಾಕಿ ಮಾತಾಡ್ಲಾರ್ದಂಗೆ ನಾನು ಕೆಟ್ಟ ಮಾಡಿಟ್ಟೋದ್ಲು ಇವ ಬಂದ ನಮ್ಮ ತಮ್ಮ ಆಕೆ ಏನು ಮಾತಾಡ್ಲಾರ್ದಂಗೆ ಆಕಿನ ಒಳಗೆ ಕಳ್ಸಿದ್ನ ನನ್ನ ಕೆಟ್ಟ ಮಾಡಿಟ್ಟು ಹಂಗೆ ತಿಕ್ಕೊಂತ ಬಿಟ್ಟಾನ ಹಿಂಗೆ ತಿಕ್ಕೊಂತಿ ಅಂತಂದು ಹೇಳಿ ಎಲ್ಲ ನನ್ನ ಮ್ಯಾಗ ಹಾಕಿ ಉಷ್ಟ್ರು ಒಂದೇ ಇವ್ರು ನನ್ನ ಒಬ್ಬಕಿನ ಮಾಡ್ತಾರೆ ಉಷ್ಟ್ರು ಇವ್ರು ಮನೆ ಮಂದಿನ ಬೇಕು ಅವ್ವ ಆ ಫಂಕ್ಷನ್ ಐತಿ ಈ ಫಂಕ್ಷನ್ ಐತಿ ಆದ ಮದುವೆ ಐತಿ ಓಪನಿಂಗ್ ಐತೆ ಅಂತ ಹೇಳಿ ನಾನು ಬಂದೇನೆ ಒಂದು ದಿನ ಮನೆಯಾಗಿರೋದಿಲ್ಲ ಈಕಿ ಹೋಗ್ಬಿಡ್ತಾಳೆ ಈಕಿ ಸ್ವಸ್ಥರ ಮಾಡೋದು ಗೊತ್ತಾಗೋದಿಲ್ಲ ನೋಡಿ ಈಕಿ ಏನಾರ ಹೇಳಾಕೋದ್ರೆ ಅವ್ರು ಹಂಗೆ ನೋಡುವ ನೀನೇ ಸುಮ್ಮನೆ ಇರೋದು ನನಗೆ ಬುದ್ಧಿ ಹತ್ತಾಳಿಕಿನು ನಾನು ಇರೋದಿಲ್ಲ ತಗೋ ನನ್ನ ಗಂಡ ಮನೆಗೆ ಹೋಗ್ತೇನೆ ಇರುವಲ್ರಕ್ಕ ಇವ್ರ ಆರಾಮ ಇರುವಲ್ರಕ್ಕ ಇಟ್ಟು ಸುಮ್ಮನೆ ಇದ್ದು ಏನು ಒಂದಿಟ್ಟು ಹೇಳಿದ್ರೆ ಏನು ತಪ್ಪಾತ್ ನೋಡು ಇಷ್ಟು ಒಬ್ಬಕ್ಕೆ ನಿಂತು ಒದ್ರಾಡಕತ್ತೇನೆ ಒಬ್ಬರ ಹೊರ ಬರ್ತಾರ ನೋಡು ನಾ ಇರೋದೇ ಇವ್ರಿಗೆ ಇದು ಇಲ್ಲ ಇಲ್ಲಾಕೆ ಬರ್ತಾಳಿಕೆ ಅಂತಾರೆ ಇವ್ರು ಆರಾಮ ತಮ್ಮಷ್ಟಕ್ಕೆ ನಾವು ಚೈನಿ ಮಾಡ್ಕೊಂತ ಆರಾಮ ಇರ್ಬೇಕಂತಾರೆ ಇವ್ರು ನಾ ಬಂದೇ ಹಿಡಕ್ರಾಗೈತಿ ಇವ್ರಿಗೆ ಏನು ಮಾತಾಡಿದ್ರು ತಪ್ಪು ಸುಮ್ಮನೆ ಕುಂತ್ರ ತಪ್ಪು ಏನಾರು ಹೇಳಿದ್ರು ತಪ್ಪು ಒಂದು ಚೂರು ಅದನ್ನು ಕೊಡು ಇದನ್ನು ಕೊಡು ಅಂದ್ರೆ ತಪ್ಪು ಇನ್ನೂ ಹೆಂಗಿರ್ಬೇಕು ಇವ್ರಿಗೆ ಬಾ ಪುಟ್ಟಿ ಒಳಗೆ ಹೋಗುನ್ ಬಾ ಅತ್ತಿ ಬಂದು ಬಡಿತಾ ಹೊಡಕಿ ಇವ್ರು ಇವಂತವದಾವ ಇವು ನಾನು ನೋಡಿದ್ಲೆ ಹೊಡಕ್ಕವು ಏನು ನಿಮ್ಗೆ ಹಿಡ್ಕೊಂತಿದ್ದೇನೆ ನಾನು ಸರೋಜ ಏನು ಅನ್ನಕ್ಕೆ ಹೋಗ್ಬಿಡಕ್ಕೆ ಈಗ ಅಕ್ಕ ನಿಂಗೆ ಮನೆ ಹೇಳಿಲ್ಲ ನಾನು ಊರಿಗೆ ಹೋಗ್ತಾನೆ ಸುಮ್ಮನೆ ಇದ್ಬಿಡ ಅಂತ ಹೇಳಿ ಏನು ಅಂದಿಲ್ರಿ ನಾನು ಸುಮ್ಮನೆ ಅದೇ ನಾನು ಹುಡುಗರಿಗೆ ಅಷ್ಟು ಬೆದರಿಸಿದ್ರೆ ಅವ್ರು ಹುಡುಗರು ಹತ್ತು ಇಟ್ಟು ಹೋಗು ಆಕೆ ಒಂಚೂರು ಮೈ ಬಿಸಿ ಆದಂಗೆ ಆಗ್ಬಿಡ್ತೈತೆ ಎಳ್ದು ಕರೆದು ಮಾಡಿಲ್ಲ ಅಂದ್ರೆ ಪುಟ್ಟಿಗೆ ನಾ ಆದರೂ ಏನು ಅನ್ನಕ್ಕೆ ಹೋಗಿಲ್ಲ ಅವ್ರು ಸುಮ್ಮನೆ ಹೊರಗೆ ಎತ್ಕೊಂಡು ಹೋಗಿ ಹುಡುಗಿನ ಆಡಕ್ಕೆ ಹಚ್ಚಿ ಬಂದಿನಿ ನಾನು ಸುಮ್ಮನೆ ಇದ್ರು ಒಂದೇನು ಅಪವಾದ ಕೊಡ್ತಾರೆ ನೋಡೋರು ಏನು ಸುಮ್ಮನೆ ಇದ್ರು ಜಗಳ ತೆಗಿಬೇಕಂತಂದು ಏನಾರ ಒಂದು ಕಾರಣ ತೆಗೆದು ಬಿಡ್ತಾರೆ ನೋಡೋರು ಹಂಗೆ ಬಂದಾರ ಇಷ್ಟು ಪರಿ ಮಾಡ್ತಾರೆ ನೋಡೋರು ಚಂದಂಗೆ ಒಂದಿನ ನಮ್ಮ ಜೊತೆ ಕುಂತು ನಿಂತು ಮಾತಾಡಿದ್ದೆ ಗೊತ್ತಿಲ್ಲ ಮಗ ಹೆಂಗಿರ್ಬೇಕು ಏನಪ್ಪ ಯಪ್ಪ ಸಾಕಾಗಿ ಹೋಗುತ್ತೆ ನೋಡು ನನಗೆ ಆತ್ ಬಿಡ ಆಕಿನ ಬುದ್ಧಿನ ಅಷ್ಟ ಐತ್ ಬಿಡ ಆಕೆ ಒಂಚೂರು ಹಂಗ ಕಿರಿಕಿರಿ ಮಾಡೋಕೆ ತಲೆ ಕೆಡಿಸ್ಕೋಬೇಡ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತ್ರಿ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಸರೋಜನ ಮನೆ ಕತೆ ಯಾವ ರೀತಿ ಬರ್ತೈತಿ ಅಂತಂದು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀರಿ ಧನ್ಯವಾದಗಳು ಎಲ್ಲರಿಗೂ.